ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಈಗ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ 1 ಕಪ್ನಷ್ಟು ತೊಗರಿಬೇಳೆಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಬೇಯಲಿಕ್ಕೆ ಹಾಕ್ತಾಯಿದ್ದೇನೆ. ಸ್ವಲ್ಪ ನೀರನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳಿ. ಅದಕ್ಕೆ 3 ಎಸಳು ಬೆಳ್ಳುಳ್ಳಿ, 1 ಹಸಿಮೆಣಸು, ಒಂಚೂರು ಇಂಗು ಹಾಕಿ ಸ್ವಲ್ಪ ಎಣ್ಣೆ, ತೆಂಗಿನೆಣ್ಣೆ ಅಥವಾ ಯಾವುದೇ ಎಣ್ಣೆ, ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಹಾಕಿ ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಅಂದರೆ 1-2 ವಿಸಿಲವರೆಗೆ ಕೂಗಿಸ್ಕೊಳ್ಳಿ. ಬೇಳೆ ಎಲ್ಲ ಬೆಂದಿದೆ ನೋಡಿ. ಇದನ್ನು ಬೇಕಾದರೆ ನೀವು ಸ್ಮ್ಯಾಶ್ ಮಾಡ್ಕೋಬೋದು, ಬೇಡ ಅಂದರೆ ಹಾಗೆ ಹಾಕಿ. ಒಳ್ಳೆ ಬೆಂದಿದೆ. ಈಗ ಇದನ್ನು ಬದಿಗಿಟ್ಕೊಳ್ಳುವ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ. ನಂತರ ಸ್ವಲ್ಪ ಜೀರಿಗೆ, 1/4 ಸ್ಪೂನ್ ಸಾಕು. 1 ಗಡ್ಡೆಯಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 3-4 ಹಸಿಮೆಣಸನ್ನು ಉದ್ದಕ್ಕೆ ಸೀಳ್ಕೊಂಡಿದ್ದೇನೆ. ಎಲ್ಲವನ್ನು ನೀವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲೇ ಫ್ರೈ ಆಗಲಿ. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ಇದಕ್ಕೀಗ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊ, 1 ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ಯಾಕಂದರೆ ಟೊಮೆಟೊದ ಬದಲು ನೀವು ಹುಣಸೆ ರಸ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಟೊಮೆಟೊ ಯೂಸ್ ಮಾಡ್ಕೊಂಡಿದ್ದೇನೆ. ಎಲ್ಲವೂ ಫ್ರೈ ಆಗಲಿ. ಟೊಮೆಟೊ ಎಲ್ಲ ಮೆತ್ತಗಾಗಬೇಕು. ನಂತರ ಇದಕ್ಕೆ ಮೂಲಂಗಿ ನೋಡಿ, ನಾನಿಲ್ಲಿ ಉದ್ದುದ್ದಕ್ಕೆ ಎಲ್ಲ ರೌಂಡಾಗಿ ಕಟ್ ಮಾಡಿದ್ದೇನೆ. ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿ ಹಾಕ್ಕೊಳ್ಳಿ. ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು. ಅದು ಒಳ್ಳೆ ಫ್ರೈ ಆಗಲಿ. ಮೂಲಂಗಿ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಕೂಡ ಹಾಕಿ. ಈಗ ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ನೀವು ಯಾವುದೇ ಉಪ್ಪನ್ನು ಬಳಸ್ಕೊಳ್ಬೋದು. ಹಾಗೆ 1 ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, 1/2 ಸ್ಪೂನಷ್ಟು ಅರಶಿನದ ಪುಡಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ನೀವು ಮೂಲಂಗಿ ಸಾಂಬಾರು ಮಾಡಿ ನೋಡಿ. ಮೂಲಂಗಿ ಅಂತ ಮೂಗು ಮುರಿಯೋರೆಲ್ಲರೂ ಇದನ್ನು ಇಷ್ಟಪಡ್ತಾರೆ. ಒಳ್ಳೆ ಫ್ರೈ ಆಗಿದೆ. ಈಗ ಇದಕ್ಕೀಗ ಸಾಂಬಾರು ಹುಡಿ ಹಾಕ್ತಾಯಿದ್ದೆ. ನಾನು 1 ದೊಡ್ಡ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಕಪ್ನಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಬೇಯಲಿಕ್ಕೆ ಬಿಡಿ. ಇದನ್ನು ಮುಚ್ಚಿ, ಏನಾದರೂ ಮುಚ್ಚಳವನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೇನೆ. ಒಳ್ಳೆ ಪರಿಮಳ ಬರ್ತದೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಆಪ್ಷನಲ್, ಬೇಕಾದರೆ ಹಾಕೋಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಬೇಯಿಸಿಟ್ಟ ಬೇಳೆ ಇದೆ ನೋಡಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಒಮ್ಮೆ ಇದು ಕುದಿ ಬರಬೇಕು. ಒಳ್ಳೆಯದು ನೋಡಿ, ಒಳ್ಳೆ ಕುದಿ ಬಂದಿದೆ. ಆಗಿದೆ, ಮೂಲಂಗಿ ಸಾಂಬಾರು ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆಯನ್ನು ಕೊಡಬೇಕೀಗ. ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾಗಲಿ. ಬಿಸಿಯಾದ ನಂತರ ಇಲ್ಲಿ ನಾವು 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಚಟ್ಪಟ ಎಳೆದ ಕೂಡಲೇ ಇದಕ್ಕೆ ಕೆಂಪು ಮೆಣಸನ್ನು ಹಾಕಿ, ನಂತರ ಒಗ್ಗರಣೆ ಸೊಪ್ಪಿದ್ರೆ ಅದನ್ನು ಕೂಡ ಹಾಕಿ ಒಗ್ಗರಣೆಯನ್ನು ಮೂಲಂಗಿ ಸಾಂಬಾರಿಗೆ ಹಾಕ್ಕೊಳ್ಳಿ. ಇದನ್ನು ಈಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಮೂಲಂಗಿ ಸಾಂಬಾರು ರೆಡಿಯಾಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ. ಹಾಗೆ ಲೈಕ್ ಕೊಡ್ಲಿಕ್ಕೆ ಮರಿಬೇಡಿ. ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾನು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡೋದಕ್ಕೆ ಥ್ಯಾಂಕ್ ಯು.